ನಾವೆಲ್ಲರೂ ಆನ್ಲೈನ್ ಆರ್ಡರ್ಸ್ ಮಾಡೇ ಇರ್ತೀವಿ. ಮತ್ತು ಎಲ್ಲರ ಜೊತೆಗೂ ಈ ಘಟನೆ ನಡೆದೇ ಇರುತ್ತೆ. ನಾವೇನೋ ಕೇಳಿರ್ತೀವಿ, ಆದರೆ ಬಂದಿರೋದೇ ಏನೋ. ತುಂಬ ಸ್ಕ್ಯಾಮ್ ಆಗುತ್ತೆ. ಇದರಿಂದ ಬಚಾವಾಗೋಕ್ಕೆ ನಮ್ಮ ಮುಂದಿನ ಐಡಿಯಾ ಬಾಸ್ ಒಂದು ಒಳ್ಳೆ ಐಡಿಯಾ ತರ್ತಾ ಇದ್ದಾರೆ. ಹಾಗಾದ್ರೆ ಸ್ವಾಗತಿಸಿ ರಚನಾ ಗುಪ್ತಾ ಅವ್ರನ್ನ. ಟೈಟನ್ಸ್ ಇದೇ ಎಕ್ಸ್ಪೆಕ್ಟೇಷನ್ಸ್, ಮತ್ತೆ ಡೆಲಿವರಿ ಆಗಿದ್ದನ್ನ ನಾವು ರಿಯಾಲಿಟಿ ಅಂತೀವಿ. ಕೊನೆಗಿದೆ ಅಲ್ವಾ ಆಗೋದು. ಸ್ಕ್ರೀನ್ ಮೇಲೆ ಕಾಣಿಸೋದು ಮಿಸ್ ವರ್ಲ್ಡ್ ಲೆವೆಲ್ಗಿರೋ ಬಟ್ಟೆ, ಮತ್ತೆ ಡೆಲಿವರ್ ಆದ್ಮೇಲೆ ಬರುತ್ತೆ ಡಮ್ಮಿ ಬಟ್ಟೆ. ಆನ್ಲೈನ್ ಶಾಪಿಂಗ್ ಅಂತೂ ಈಗಿನ ಟಾಕ್ಸಿಕ್ ರಿಲೇಶನ್ಶಿಪ್ ಆಗೋಗಿದೆ. ಪ್ರತಿ ಸಲ ಅನ್ಕೋತೀವಿ ತಗೊಳ್ಳೋದ್ ಬೇಡ ಅಂತ, ಇದೇ ಲಾಸ್ಟ್ ಟೈಮ್ ಅಂತ. ಆಮೇಲೆ ಅರ್ಧಕ್ಕೆ ಸೋತ್ ಹೋಗ್ತೀವಿ. ಮತ್ತೆ ಔಟ್ಫಿಟ್ ನೋಡ್ತಿದ್ದ ಹಂಗೆ ಎಲ್ಲರೂ ಅಂತಾರೆ ಓಯ್ ಹೋಯ್ ಓಯ್ ಹೋಯ್ ಅಂತ ಅನ್ಕೋತೀವಿ. ಆದ್ರೆ ಹಾಕೊಂಡು ನೋಡಿದ್ರೆ ಮೋಯ್ ಮೋಯ್. ಬಟ್ ಇವಾಗ ನೋ ಮೋರ್ ಜಗಳ ಬಿಟ್ವೀನ್ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ. ಥ್ಯಾಂಕ್ ಯು ಮ್ಯಾಮ್. ಪ್ರೆಸೆಂಟಿಂಗ್ ಲೈವ್ ಸ್ಟೋರ್, ಇಂಡಿಯಾದ ಲೈವ್ ಸ್ಟ್ರೀಮಿಂಗ್ ಶಾಪಿಂಗ್ ಆಪ್. ಇಲ್ಲಿ ಎಲ್ಲದನ್ನು ಲೈವ್ ಆಗಿ ನೋಡ್ಬೋದು. ಎಸ್, ಇದೊಂದು ಯೂನಿಕ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಟ್ಟೆ ಸ್ಕ್ರೀನ್ ಮೇಲೆ ತೋರಿಸಿದ ಹಾಗೆ, ಅಂದ್ರೆ ಯಾರು ಬೇಕಿದ್ರು ಆಗಿರ್ಬೋದು ಸೆಲ್ಲರ್ಸು, ಅವರು ಲೈವ್ ಬಂದ್ಬಿಟ್ಟು ಪ್ರಾಡಕ್ಟ್ ನ ಸೇಲ್ ಮಾಡ್ಬೋದು. ಸೆಲ್ಲರ್ ಇಲ್ಲಿ ಪ್ರಾಡಕ್ಟ್ ನ ಬರೀ ತೋರಿಸೋದಷ್ಟೇ ಅಲ್ಲ, ಅದನ್ನ ಫೋಲ್ಡ್ ಮಾಡ್ತಾರೆ, ಮಡಿಸಿ ತೋರಿಸ್ತಾರೆ, ಮತ್ತೆ ಎಳಿತಾರೆ, ಹಾಗೆ ಝೂಮ್ ಮಾಡಿ ಕೂಡ ತೋರಿಸ್ತಾರೆ. ಎಷ್ಟು ರಿಯಲ್ ಅನ್ಸುತ್ತೆ ಅಂದ್ರೆ ಆ ಬಟ್ಟೆ ಸ್ಕ್ರೀನ್ ಇಂದ ಬಂದು ಕೈಗೆ ಬಂದ್ಬಿಡುತ್ತೆ ಅನ್ನೋ ಹಾಗೆ. ವಾವ್. ಮತ್ತೆ ಇದರಲ್ಲಿ ಯಾವ ಮಿಸ್ಟ್ರಿನೂ ಇಲ್ಲ, ಯಾವ್ದು ಟ್ವಿಸ್ಟೂ ಇಲ್ಲ. ಅಂದ್ರೆ ನಿಮಗೆ ಏನ್ ಕಾಣಿಸುತ್ತೋ ಇಲ್ಲಿ ಅದೇ ಸಿಗತ್ತೆ. ಲೈವ್ ಸ್ಟೋರ್ ನ ಉದ್ದೇಶ ಏನು ಅಂದ್ರೆ ನಿಮ್ ಕಾರ್ಟ್ ಅಲ್ಲಿ ಬರೀ ರಿಯಾಲಿಟಿ ಮಾತ್ರ ಇರುತ್ತೆ. ಫೇಕ್ ಪಾಯಿಂಟ್ ಆಗ್ಲಿ ಡಿಸಪಾಯಿಂಟ್ಮೆಂಟ್ ಆಗ್ಲಿ ಇರೋದಿಲ್ಲ. ಹಾಗಿದ್ರೆ ಇನ್ವೆಸ್ಟರ್ಸ್, ನೀವು ರೆಡಿ ಇದೀರಾ ಲೈವ್ ಸ್ಟೋರ್ ಅಲ್ಲಿ ಲೈವ್ ಹೋಗೋದಕ್ಕೆ? ಎಸ್ ಪ್ಲೀಸ್ ತೋರಿಸಿ. ಎಲ್ಲದಕ್ಕಿಂತ ಮುಂಚೆ ಕೇಳಬೇಕು ರಚನಾ ಅವರೇ, ನಿಮಗೆ ಐಡಿಯಾ ಹೇಗೆ ಬಂತು? ನಾನು 8 ವರ್ಷದಿಂದ ಸೋಷಿಯಲ್ ಕಾಮರ್ಸ್ ಬಿಸ್ನೆಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದು ಮನೇಲಿ ಕುತ್ಕೊಂಡು. ಅಲ್ಲಿ ನನಗೆ ಒಂದ್ 10 ಕಸ್ಟಮರ್ಸ್ ಬಂದ್ರು ಅಂದ್ರೆ ಅದರಲ್ಲಿ 8 ಕಸ್ಟಮರ್ಸ್ ಅವ್ರಿಗೆಲ್ಲರಿಗೂ ಒಂದೇ ತರದ ಸೆಟ್ ಆಫ್ ಕ್ವಶನ್ಸ್ ಇದ್ದೇ ಇರುತ್ತೆ. ಅದೇನು ಅಂದ್ರೆ, ಮ್ಯಾಮ್ ನಮಗೆ ಆನ್ಲೈನ್ ತುಂಬಾ ಸ್ಕ್ಯಾಮ್ ಆಗಿದೆ. ನಾವಲ್ಲಿ ನೋಡೋದೊಂದು, ನಮ್ ಕೈಗೆ ಬಂದು ಸೇರೋದೊಂದು, ರೈಟ್? ಬಿಕಾಸ್ ಕಸ್ಟಮರ್ಸ್ ಹೇಳ್ತಾರೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತ, ನಮಗೆ ರಿಯಲ್ ವಿಡಿಯೋ ಕಳಿಸ್ಬಿಡಿ ಅಂತ, ರೈಟ್? ಸೊ ಅದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಿರತ್ತೆ. ಯಾಕೆಂದ್ರೆ ನನಗೊಂದು ಪರ್ಸನಲಿ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಅಲ್ಲಿ ನಾನು ನಮ್ ಕಸ್ಟಮರ್ಸ್ಗೆ ಲೈವ್ ತೋರಿಸೋಂಥದ್ದು. ನಾನು ಪೂರ್ತಿ ಕೆಲಸ ಆಟೋಮೇಷನ್ ಮಾಡಬೇಕು. ಸೊ ನನ್ ಲೈವ್ ಸ್ಟೋರ್ ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ಸ್ತು. ಮತ್ತೆ ನನ್ನಂತ ಸ್ಮಾಲ್ ಸ್ಕೇಲ್ ಸೆಲ್ಲರ್ಸ್ ಎಲ್ಲ ಇರ್ತಾರೆ, ಅದು ಟೈರ್ 2 ಸಿಟಿಯಲ್ಲಿ ಇರೋರು. ನಮ್ ಪ್ರಾಡಕ್ಟ್ ಇಂದ ಅವರು ಲೈವ್ ಬಂದು ಅವ್ರ ಪ್ರಾಡಕ್ಟ್ ನ ಅವ್ರು ಮಾರ್ಬೋದು. ಇವಾಗ ಕಸ್ಟಮರ್ಸ್ ಕ್ವೆರೀಸ್ ಎಲ್ಲ ಅವ್ರು ಸಾಲ್ವ್ ಮಾಡ್ಬೋದು. ಮತ್ತೆ ಲೈವ್ ಅಲ್ಲಿ ಏನೇನ್ ಡೌಟ್ಸ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೋದು. ಮತ್ತೆ ಡೈರೆಕ್ಟ್ಲಿ ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು. ಇದಕ್ಕೆ ಡೆಮೋ ತಂದಿದ್ದೀರಾ ನೀವು? ಎಸ್ ಮ್ಯಾಮ್, ವೈ ನಾಟ್? ಓ, ತೋರಿಸಿ. ಯಾ. ಸೊ ಇದೇ ನಮ್ಮ ಲೈವ್ ಸ್ಟೋರ್ ಆಪ್. ಇವಾಗ USB ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇದೆ. ಸೊ ಫಸ್ಟ್ ಆಫ್ ಆಲ್ ನಮ್ USB ಲೈವ್ ಅಲ್ಲಿ ಇರೋದ್ರಿಂದ ಸೊ ನಾವು ತುಂಬಾ ಮೇಲೆ ಲೈವ್ ಸ್ಟೋರ್ ತೋರಿಸಿದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕಲಿ ಇದರ ಯೂಸರು ಇದನ್ನ ಲೈವ್ ನೋಡ್ಬೋದು. ಹಾಗಾದ್ರೆ ಲೈವ್ ನ ಈಗ ನೋಡ್ಬೋದಾ? ವೈ ನಾಟ್ ಸರ್? ಮ್ಯಾಮ್, ಯು ಕ್ಯಾನ್ ಸಿ, ನಿಮ್ಗೆ ತುಂಬಾ ಮೇಲ್ಗಡೆ ಲೈವ್ ಅಂತ ಆಪ್ಷನ್ ಕಾಣಿಸುತ್ತೆ. ಹಾ. ಸೊ ನಾನು ಮೊದಲು ನನ್ನ ಡ್ರೆಸ್ ನ ತೋರಿಸ್ತಾ ಇದೀನಿ. ಅದು ಚೆನ್ನಾಗಿದೆ ಅಲ್ವಾ, ರೈಟ್? ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಇಟ್ ಡೌನ್ ಅಂಡ್ ಆಸ್ಕ್ ಮೀ ಅಂಡ್ ರಿಪ್ಲೈ. ಸರಿ, ನಾನೀಗ ನನ್ನ ಕ್ವೆಶ್ಚನ್ ಶುರು ಮಾಡ್ತೀನಿ. ಓಕೆ. ನಿಮಗೆ ಕಾಣಿಸ್ತಿರೋದಿಲ್ಲಿ ಮಸ್ಲಿನ್ ಫ್ಯಾಬ್ರಿಕ್ ಮ್ಯಾಮ್. ಮತ್ತೆ ಇದರ ಪ್ರೈಸ್ 500 ರುಪೀಸ್ ಓನ್ಲಿ. ಮತ್ತೆ ಸೂಟ್ ಲೆಂತ್ 47 ಇಂಚಸ್ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ಈ ಆಪ್ಗೆ ಎಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ? ಮ್ಯಾಮ್, ಆಕ್ಚುಲಿ ನಮ್ಮ ಆಪ್ ಇವಾಗ ಲೈವ್ ಹೋಗೋದ್ರಲ್ಲಿದೆ, ಹಾಗೆ ಪಬ್ಲಿಷ್ ಆಗೋದ್ರಲ್ಲಿದೆ. ಇದಕ್ಕಿಂತ ಮುಂಚೆ ನಾವು ಪ್ರೋಟೋಟೈಪ್ ಟೆಸ್ಟಿಂಗ್ ನ ಪೂರ್ತಿ ಮಾಡ್ಕೊಂಡಿದೀವಿ. ಆಸ್ ಐ ಮೆನ್ಷನ್, ನಾನು ಆಲ್ರೆಡಿ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ನ ಕಸ್ಟಮರ್ ಬೇಸ್ ಕೂಡ ಇದೆ, ಮತ್ತೆ ಸೆಲ್ಲರ್ ಬೇಸ್ ಕೂಡ ಇದೆ. ಮೇಡಮ್, ನೀವು ಇಲ್ಲಿವರೆಗೂ ಡೆವಲಪ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ? ಸರ್, ಈಗಾಗಲೇ ನಾನು 5 lakh ಹಾಕಿದ್ದೀನಿ. ಮತ್ತೆ ಈಗಿರುವಂತ ನಿಮ್ದು ಕಸ್ಟಮರ್ ಬೇಸು ಎಷ್ಟು ದೊಡ್ಡದಿದೆ? ಅಪ್ರಾಕ್ಸಿಮೇಟ್ಲಿ 20,000+ ಕಸ್ಟಮರ್ಸ್ ಇದ್ದಾರೆ. ಸೊ ಆರ್ಡರ್ಸ್ ಎಲ್ಲ ವಾಟ್ಸ್ಆಪ್ ಸ್ಟೇಟಸ್ ಇಂದಾನೆ ಬರುತ್ತೆ. ರಚನಾ, ಈ ಲೈವ್ ಸ್ಟೋರ್ ಆಲ್ರೆಡಿ ಲೈವ್ ಆರ್ ನಾಟ್? ಅಂದ್ರೆ ಇಲ್ಲಿ ತನಕ ಪ್ಲೇ ಲಾಂಚ್ ಸ್ಟೋರ್ ಅಲ್ಲಿ ಅಪ್ಲೈ ಮಾಡಿದೀವಿ.
ಜಸ್ಟ್ ಅಪ್ರೂವಲ್ ಆಗ್ಬೇಕಷ್ಟೆ. ಅಂದ್ರೆ ಸರ್ ನೀವು ಕೇಳ್ತಾ ಇದ್ರಲ್ವಾ, ಇದಿನ್ನೂ ಆಪ್ ಸ್ಟೋರ್ ನಲ್ಲಿ ಪ್ಲೇ ಸ್ಟೋರ್ ನಲ್ಲಿ ಬಂದಿಲ್ಲ, ಹಾಗಾಗಿ ಅದಕ್ಕೆ ಆಡಿಯನ್ಸ್ ಬೇಸ್ ಇಲ್ದಲೇ ಹೌದು ಇರ್ಬೋದು. ಸರ್. ಬಟ್ ನಮ್ಮ ಸ್ಟುಡಿಯೋದಲ್ಲಿ ಆಡಿಯನ್ಸ್ ಇದ್ದಾರೆ. ನಾವು ನಮ್ಮ ಆಡಿಯನ್ಸ್ನೇ ಕೇಳೋಣ. ರಚನಾ ಅವರ ಲೈವ್ ಕಾಮರ್ಸ್ನ ಬಗ್ಗೆ ನಿಮಗೆ ಎಷ್ಟು ಬೇಕು ಅಂತ ಅನ್ಸುತ್ತೆ? ನಿಮ್ಮ ಸಮಯ ಶುರುವಾಗ್ತಿದೆ ಈಗ. %51 ಆಫ್ ಪೀಪಲ್ಗೆ ಅನಿಸ್ತಾ ಇದೆ ಇದು ಬೇಕು ಅಂತ, ಇನ್ನು 49% ಆಫ್ ಪೀಪಲ್ಗೆ ಇದು ಬೇಡ ಅನಿಸ್ತಾ ಇದೆ. ರಚನಾ ಅವರೇ, ನಿಮ್ಮ ಈಕ್ವೇಶನ್ ಏನು? 50 lakh on convertible note for 30% discount. Ask is fair because pre-revenue company, pre-launched company, so ask is fair. ಯಾಕೆಂದ್ರೆ ಆ್ಯಪ್ ಇನ್ನೂ ರೆಡಿ ಆಗಿಲ್ಲ ಮತ್ತೆ ತುಂಬಾ ಲಾಂಗ್ ಜರ್ನಿ ಆಗಿದೆ. ಯಾಕೆಂದ್ರೆ ಇದು ಪ್ರೋಟೋಟೈಪಿಂಗ್ ಸ್ಟೇಜ್ನಲ್ಲಿದೆ. ಹಾಗಾಗಿ ನಾನು ಲಿಬರ್ಟಿ ಕಡೆಯಿಂದ ಇವ್ರಿಗೆ ಆಫರ್ ಕೊಡಕ್ ಬಯಸ್ತೀನಿ. ಯಾವುದು ನಮ್ಮ ಫುಟ್ವೇರ್ದು ಮಾರ್ಕೆಟಿಂಗ್ ಆಗಿದೆ. ಪ್ರಾಡಕ್ಟ್ಸ್ ಇವರ ಲೈವ್ ಪ್ಲಾಟ್ಫಾರ್ಮ್ ನಲ್ಲಿ ಮಾರಿ ಯಾವುದೇ ಇವ್ರು ಮಾರ್ತಾರೋ ಡ್ಯೂರಿಂಗ್ ದ ಟೆಸ್ಟಿಂಗ್ ಫೇಸ್ 10% ಆಫ್ ದಟ್ ರೆವೆನ್ಯೂ ವಿಲ್ ಗೋ ಟು ಹರ್ ವಿಚ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿ ಪರ್ಪಸ್. ನನ್ಗೆ ನಿಮ್ ಐಡಿಯಾ ತುಂಬಾನೇ ಪ್ರಾಮಿಸಿಂಗ್ ಅನ್ಸುತ್ತೆ. ಸೊ ನಾನ್ ನಿಮ್ಗೆ ತಿಂಗಳಲ್ಲಿ ನನ್ನ 3 hours ಆಫ್ ಮೆಂಟರ್ಶಿಪ್ ನ ಕೊಡ್ಬೋದು. ನನ್ ಸೋಷಿಯಲ್ ಮೀಡಿಯಾ ಟೀಮ್ ಜೊತೆ ಕನೆಕ್ಟ್ ಮಾಡಿ ಅವರ ಕಮ್ಯುನಿಟಿ ಇನ್ಸೈಟ್ಸ್ ನ ಕೊಡ್ಬೋದು. ಸೊ ದಟ್ ನೀವು ಏನ್ ಮಾಡ್ತಾ ಇದ್ದೀರೋ ಅದರ ಟೆಸ್ಟಿಂಗ್ ನ ರೋಬಸ್ಟ್ ಮಾಡ್ಬೋದು. ಐ ವುಡ್ ಆಫರ್ ಯು ಫ್ರಮ್ ಮೈ ಸೈಡ್ ಎನಿ ಸಪೋರ್ಟ್. ವಿ ವಿಲ್ ಗಿವ್ ಯು ಶೌಟ್ ಔಟ್ಸ್ ದಟ್ ನಿಮ್ ಆಪ್ ಡೌನ್ಲೋಡ್ ಆಗ್ಲಿ ಅಂತ. ಯಾವ ಫಸ್ಟ್ 1000 ಕಸ್ಟಮರ್ಸ್ ಡೌನ್ಲೋಡ್ ಮಾಡ್ತಾರೋ ಆ ಸ್ಪೀಡ್ ಇಂದ ಗೊತ್ತಾಗುತ್ತೆ ನಿಮ್ ಆಪ್ ಎಷ್ಟು ದೊಡ್ಡದಾಗಿ ಬೆಳಿಬೋದು ಅಂತ. ಟೈಟನ್ಸ್ಗಳ ಆಫರ್ ಚೆನ್ನಾಗಿದೆ, ಸೊ ಲೆಟ್ ದೆಮ್ ಗೋ ಹೆಡ್ ವಿತ್ ಯರ್ ಆಫರ್ಸ್. ಬಟ್ ಯಾವಾಗ ಲೈವ್ ಕಾಮರ್ಸ್ ಪಿಕಪ್ ಆಗುತ್ತೋ ಅವಾಗ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. ಸರ್ ಆಗುತ್ತೆ, ಲೈವ್ ಸ್ಟೋರ್ ಇಂದಾನೇ ಆಗುತ್ತೆ. ಅಬ್ಸಲ್ಯೂಟ್ಲಿ. ರಚನಾ ಅವರೇ, ನಿಮ್ಗೆ ಏನಾದ್ರೂ ಮೆಂಟರ್ಶಿಪ್ ಅಥವಾ ಯಾವುದೇ ರೀತಿ ಹೆಲ್ಪ್ ಬೇಕು ಅಂತಂದ್ರೆ ನಮ್ ಕಡೆಯಿಂದ ಅದೇ ಯಾವುದೇ ಟೈರ್ 2 ಸಿಟಿಯಲ್ಲಿ, ಎಸ್ಪೆಷಲಿ ಮಧ್ಯಪ್ರದೇಶದಿಂದ, ಯಾಕಂದ್ರೆ ನಾನು ಅಲ್ಲೇ ಇರೋದು, ನಾನು ನಿಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟೈಟನ್ಸ್. ಇವರ ಐಡಿಯಾ ಬಗ್ಗೆ ಮತ್ತೆ ಶ್ರಮದ ಬಗ್ಗೆ ನಾನು ಖಂಡಿತ ಹೊಗಳ್ತೀನಿ. ಆಸ್ ಅ ಸಿಂಗಲ್ ಲೇಡಿ ಆಂಟ್ರಪ್ರೆನ್ಯೂರ್ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ರು ಮತ್ತು ಅದನ್ನ ಸಾಲ್ವ್ ಮಾಡಕ್ ನೋಡಿದ್ರು. ಮತ್ತೆ ಐಡಿಯಾ ತಗೊಂಡು ಐಡಿಯಾ ಬಾಸ್ನ ವೇದಿಕೆ ಮೇಲೆ ಬಂದ್ರು. ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನೀವು ಕರ್ನಲ್ ಹೆಸರ ಕೀರ್ತಿನ ಹೆಚ್ಚಿಸ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ರಚನಾ. ಎಸ್ ಪ್ಲೀಸ್. ಟೈಟನ್ಸ್ ನಮ್ಮ ಸ್ಟುಡಿಯೋ ಆಡಿಯನ್ಸ್ನಲ್ಲಿ ತುಂಬಾ ಜನ ಇದ್ದಾರೆ. ಅವರು ಮುಂದೆ ಆಂಟ್ರಪ್ರನರ್ಸ್ ಆಗ್ಬೋದು. ಆ್ಯಂಡ್ ಐ ಆಮ್ ಶ್ಯೂರ್ ಅವರಿಗೆ ನಿಮ್ಮ ಹತ್ರ ಕೇಳೋದಕ್ಕೆ ತುಂಬ ಪ್ರಶ್ನೆಗಳಿರುತ್ತೆ. ಸೊ ನಮ್ಮ ಆಡಿಯನ್ಸ್ನಿಂದ ಯಾರಾದರೂ ಏನಾರು ಕೇಳಬೇಕಿದೆಯಾ ನಮ್ಮ ಟೈಟನ್ಸ್ಗೆ? ಎಸ್ ಪ್ಲೀಸ್. Hello everyone, myself Miss Saima Kadri. I'm from Mumbai. My question is for Arjun sir. ನೀವು ನಮಗೆ ಪ್ಲೀಸ್ ತಿಳಿಸ್ಕೊಡ್ಬೋದಾ ಪ್ರೀ ಮನಿ ವ್ಯಾಲ್ಯೂಯೇಷನ್ ಮತ್ತು ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಅಂದ್ರೆ ಏನಂತ? ಶ್ಯೂರ್. ನಾನ್ ನಿಮ್ಗೆ ಈಗ ಕೇಳಿದ್ರೆ ಕಂಪನಿ ವ್ಯಾಲ್ಯೂಯೇಷನ್ 100 ಕೋಟಿ ಇದ್ರೆ ಮತ್ತೆ ನೀವು 20 ಕೋಟಿ ಹಾಕಿದ್ರೆ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ 20/100 ಅಂದ್ರೆ 20% ನಿಮ್ಗೆ ಕಂಪ್ನಿನಲ್ಲಿ ಸಿಗುತ್ತಂತ. ಬಟ್ ನೀವು ಕಂಪ್ನಿನಲ್ಲಿ ದುಡ್ಡು ಹಾಕ್ತಿರ್ಬೇಕಾದ್ರೆ ಕಂಪನಿ ವ್ಯಾಲ್ಯೂ ಕೂಡ ಕ್ಯಾಡ್ ಇಂದ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಕ್ಚುಲಿ ನೀವು 100 ಕೋಟಿ ವ್ಯಾಲ್ಯೂಯೇಷನ್ಗೆ 20 ಕೋಟಿ ಹಾಕ್ತಾ ಇದ್ದೀರಂದ್ರೆ ಅವಾಗ ಕಂಪನಿ ವ್ಯಾಲ್ಯೂ ಎಷ್ಟಾಗುತ್ತೆ? 100 ಕೋಟಿ ಪ್ಲಸ್ ನೀವು ಹಾಕಿರೋ 20 ಕೋಟಿ ಕ್ಯಾಶ್, ಸೊ 120. ಸೊ ಆಕ್ಚುಲಿ 100 ಕೋಟಿ ಪ್ರೀ ಮನಿ ವ್ಯಾಲ್ಯೂಯೇಷನ್ ನೀವು ಕಂಪನಿಗೆ ಹಾಕ್ತಾ ಇದ್ದೀರಲ್ಲ, ಸೊ ಕಂಪನಿ ವ್ಯಾಲ್ಯೂಯೇಷನ್ 120 ಆಯ್ತು. ಸೊ ನಿಮಗೆ 20/120, ಸೊ 16.7% ನಿಮಗೆ ಸಿಗ್ಬೇಕಾಗುತ್ತೆ. ಸೊ ಇದು ಡಿಫ್ರೆನ್ಸ್ ಪ್ರೀ ಮನಿ ಮತ್ತೆ ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂತಹ ಹಲವಾರು ಪ್ರಶ್ನೆಗಳು ಇರ್ಬೋದು ಇವರ ಮನಸ್ಸಲ್ಲಿ. ನಾವು ಹೋಗ್ತಾ ಹೋಗ್ತಾ ಎಲ್ಲ ಕೇಳೋಣ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಉತ್ತರ ಕೂಡ ಅದಕ್ಕೆ ಸಿಗುತ್ತೆ. ಮನೆಯಲ್ಲಿ ಕೂತ್ ನೋಡ್ತಿರೋ ವೀಕ್ಷಕರಿಗೂ ಎಲ್ಲ ಗೊತ್ತಾಗುತ್ತೆ.